ತುಳಿತದಲ್ಲಿ ದಾಸರಹಳ್ಳಿಯ ಭೂಮಿಕ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಭೂಮಿಕ್ ನಿವಾಸಕ್ಕೆ ಇವತ್ತು ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ಭೂಮಿಕ್ ಕುಟುಂಬಸ್ಥರಿಗೆ ಆರ್ ಅಶೋಕ್ ಪ್ರತಿಪಕ್ಷದ ನಾಯಕರು ಸಾಂತ್ವನವನ್ನ ಹೇಳಿದ್ದಾರೆ. ಆರ್ ಅಶೋಕ್ ಅವರಿಗೆ ಶಾಸಕ ಮುನಿರಾಜು, ಛಲವಾದಿ ನಾರಾಯಣಸ್ವಾಮಿ ಸಾಥ್ ನೀಡಿದ್ದಾರೆ. ಆಂಬುಲೆನ್ಸ್ ಮಾಡಿದ್ರೆ ನೀವು ನೋಡಿದ್ರೆ ಸರ್, ಆಮೇಲೆ ನೋಡಿದೆ ನಾನು ಅದು ಬಂದಾಗ ನೋಡಿಲ್ಲ. ಹಿಂಗೆ ಅವ್ರನ್ನ ಎದೆನ ಪ್ರೆಸ್ ಮಾಡಿ ಅದೇ ಒಂದು ಆಕ್ಸಿಜನ್ ಇದ್ರೆ ಬರುತ್ತೆ ಇದ್ರಲ್ಲ ಸರ್. ಆಂಬುಲೆನ್ಸ್ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಬೇರೆಯವ್ರ ಆತರ ಒಂದು ಬಾಯಿ ಕೊಟ್ಟು ಊದಿ ಅವ್ನು ಆತರ ಮಾಡೋದಕ್ಕೆ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಒಂದು ಆಂಬುಲೆನ್ಸ್ ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ ಸರ್. ಯಾವ್ದೋ ಮೂಲೆನಾದ್ರು ನಿಲ್ಸ್ಬೋದಿತ್ತಲ್ಲ ಸರ್. ಏನಾರು ಒಂದು ಮುಂದೆ ಮುಂಜಾಗ್ರತೆ ಆಗಿ ಏನಾರು ಅಲ್ಲ ಸರ್. ಅಲ್ಲಿ ಆತ್ಮಸಾಕ್ಷಿ ಅಂತಲ್ಲ, ಅವ್ರದೇ ಇದ್ದರು, ಅವ್ರ ಜೊತೆನೆ ಇದ್ದರು, ಅವರೇ ಹೇಳಿದ್ರಲ್ಲ ನಮ್ದು ವೈಫಲ್ಯತೆ ಆಗಿತ್ತು ಅಂತ. ನನ್ ಸಾಂತ್ವನ ಹೇಳುವಾಗನೇ ಅವರೇ ಒಪ್ಕೊಂಡಿದ್ದಾರೆ. ಕೆಲವು ಜನಗಳು ಒಪ್ಕೊಂತಿಲ್ಲ, ಸರಿನೋ ಗೊತ್ತಿಲ್ಲ. ಬಹಳ ಜನ ಒಪ್ಕೊಂಡಿದ್ದಾರೆ, ಅವ್ರ ಪಾರ್ಟಿಯವರೆಲ್ಲ ಒಪ್ಕೊಂಡಿದ್ದಾರೆ ಸರ್. ತಪ್ಪಾಗಿದೆ ಈ ಕಾರ್ಯಕ್ರಮ ಮಾಡದೆ ಎಲ್ಲ ವೆಸ್ಟ್ ಬೆಂಗಾಲಲ್ಲೆಲ್ಲ ಮೆರವಣಿಗೆ ಮಾಡಬೇಕು 3 ಕಿಲೋ. ಪೊಲೀಸ್ ಅಧಿಕಾರಿಗಳು ಈ ತರ ನಡ್ಸಕ್ಕೆ ಆ ಕಷ್ಟ ಇದೆ, ನಮ್ಮ ಹತ್ರ ಮೆನ್ ಇಲ್ಲ, ಈ ತರ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿ ಅದ DPR ಸೆಕ್ರೆಟರಿ ನೋಟ್ ಆದ್ಮೇಲೆ ಅದು ಚೀಫ್ ಸೆಕ್ರೆಟರಿಗೆ ಹೋಗ್ತದೆ. ಚೀಫ್ ಸೆಕ್ರೆಟರಿ ಏನು DPR ಸೆಕ್ರೆಟರಿ ನೋಟ್ ಮಾಡಿರ್ತಾರೆ ಅದರ ಮೇಲೆ ಶರ ಬರೆದು ಅದನ್ನ ಮುಖ್ಯಮಂತ್ರಿ ಕಳಿಸ್ತಾರೆ. ಯಾಕಂದ್ರೆ ಈ ಇಲಾಖೆ ಬರೋದು ಮುಖ್ಯಮಂತ್ರಿ ಅಡಿಯಲ್ಲಿ. DPR ಇಲಾಖೆ ಮುಖ್ಯಮಂತ್ರಿ ಅಡಿಯಲ್ಲೇ ಬರೋದು. ಮುಖ್ಯಮಂತ್ರಿಗಳು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಯಾರೋ ಕಾರ್ಯಕ್ರಮ ನಡೆಸಕ್ಕೆ ಅಪ್ರೂವಲ್ ಕೊಡ್ತಾರೆ. ಒಂದು ಇಲಾಖೆಯವರು ನಡ್ಸಕ್ಕಾಗಲ್ಲ ಅಂತ ಹೇಳಿದ ಮೇಲೂ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಡ್ತಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಹಂಗಾರೆ ಆ ಫೈಲ್ ಅನ್ನ ಬಿಡುಗಡೆ ಮಾಡಿ. ನೀವು ಕೊಟ್ಟಿಲ್ಲ ತಾನೆ ಅನುಮತಿ? ಪೊಲೀಸರು ಏನ್ ಹೇಳಿದ್ದಾರೆ, ಆ ಪೊಲೀಸ್ ಅವ್ನು ಕೊಟ್ಟಿರೋದೇ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆ DCP ಕೊಟ್ಟಿರೋಂತ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ DPR ಸೆಕ್ರೆಟರಿ ಅಂತ. ಹಾಗಾದ್ರೆ DPR ಸೆಕ್ರೆಟರಿ ಸಸ್ಪೆಂಡ್ ಮಾಡಿ, ಕ್ರಮ ತೆಗೆದುಕೊಳ್ಳಿ DPR ಸೆಕ್ರೆಟರಿ ಮೇಲೆ. ಅದನ್ನ ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಪ್ರೂವ್ ಮಾಡಿರೋದು ನೀವು. ಫೈಲಲ್ಲಿ ಇದೆಲ್ಲ ಕಾಪಿನೂ ಬಂದಿದೆ. ಅದು ಸರ್ಕಾರದ ರೋಟೀನ್. ನಾನೇನು ಹೇಳ್ಕೊಡೋದು ಹೊಸ ವಿದ್ಯೆ ಏನಲ್ಲ. ತುಳಿತದಲ್ಲಿ ದಾಸರಹಳ್ಳಿಯ ಭೂಮಿಕ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಭೂಮಿಕ್ ನಿವಾಸಕ್ಕೆ ಇವತ್ತು ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ಭೂಮಿಕ್ ಕುಟುಂಬಸ್ಥರಿಗೆ ಆರ್ ಅಶೋಕ್ ಪ್ರತಿಪಕ್ಷದ ನಾಯಕರು ಸಾಂತ್ವನವನ್ನ ಹೇಳಿದ್ದಾರೆ. ಆರ್ ಅಶೋಕ್ ಅವರಿಗೆ ಶಾಸಕ ಮುನಿರಾಜು, ಛಲವಾದಿ ನಾರಾಯಣಸ್ವಾಮಿ ಸಾಥ್ ನೀಡಿದ್ದಾರೆ. ಆಂಬುಲೆನ್ಸ್ ಮಾಡಿದ್ರೆ ನೀವು ನೋಡಿದ್ರೆ ಸರ್, ಆಮೇಲೆ ನೋಡಿದೆ ನಾನು ಅದು ಬಂದಾಗ ನೋಡಿಲ್ಲ. ಹಿಂಗೆ ಅವ್ರನ್ನ ಎದೆನ ಪ್ರೆಸ್ ಮಾಡಿ ಅದೇ ಒಂದು ಆಕ್ಸಿಜನ್ ಇದ್ರೆ ಬರುತ್ತೆ ಇದ್ರಲ್ಲ ಸರ್. ಆಂಬುಲೆನ್ಸ್ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಬೇರೆಯವ್ರ ಆತರ ಒಂದು ಬಾಯಿ ಕೊಟ್ಟು ಊದಿ ಆತರ ಮಾಡೋದಕ್ಕೆ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಒಂದು ಆಂಬುಲೆನ್ಸ್ ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ ಸರ್. ಯಾವ್ದೋ ಮೂಲೆನಾದ್ರು ನಿಲ್ಸ್ಬೋದಿತ್ತಲ್ಲ ಸರ್. ಏನಾರು ಒಂದು ಮುಂದೆ ಮುಂಜಾಗ್ರತೆ ಆಗಿ ಏನಾರು ಅಲ್ಲ ಸರ್. ಅಲ್ಲಿ ಆತ್ಮಸಾಕ್ಷಿ ಅಂತಲ್ಲ, ಅವ್ರದೇ ಇದ್ದರು, ಅವ್ರ ಜೊತೆನೆ ಇದ್ದರು, ಅವರೇ ಹೇಳಿದ್ರಲ್ಲ ನಮ್ದು ವೈಫಲ್ಯತೆ ಆಗಿತ್ತು ಅಂತ. ನನ್ ಸಾಂತ್ವನ ಹೇಳುವಾಗನೇ ಅವರೇ ಒಪ್ಕೊಂಡಿದ್ದಾರೆ. ಕೆಲವು ಜನಗಳು ಒಪ್ಕೊಂತಿಲ್ಲ, ಸರಿನೋ ಗೊತ್ತಿಲ್ಲ. ಬಹಳ ಜನ ಒಪ್ಕೊಂಡಿದ್ದಾರೆ, ಅವ್ರ ಪಾರ್ಟಿಯವರೆಲ್ಲ ಒಪ್ಕೊಂಡಿದ್ದಾರೆ ಸರ್. ತಪ್ಪಾಗಿದೆ ಈ ಕಾರ್ಯಕ್ರಮ ಮಾಡದೆ ಎಲ್ಲ ವೆಸ್ಟ್ ಬೆಂಗಾಲಲ್ಲೆಲ್ಲ ಮೆರವಣಿಗೆ ಮಾಡಬೇಕು 3 ಕಿಲೋ. ಪೊಲೀಸ್ ಅಧಿಕಾರಿಗಳು ಈ ತರ ನಡ್ಸಕ್ಕೆ ಆ ಕಷ್ಟ ಇದೆ, ನಮ್ಮ ಹತ್ರ ಮೆನ್ ಇಲ್ಲ, ಈ ತರ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿ ಅದ DPR ಸೆಕ್ರೆಟರಿ ನೋಟ್ ಆದ್ಮೇಲೆ ಅದು ಚೀಫ್ ಸೆಕ್ರೆಟರಿಗೆ ಹೋಗ್ತದೆ. ಚೀಫ್ ಸೆಕ್ರೆಟರಿ ಏನು DPR ಸೆಕ್ರೆಟರಿ ನೋಟ್ ಮಾಡಿರ್ತಾರೆ ಅದರ ಮೇಲೆ ಶರ ಬರೆದು ಅದನ್ನ ಮುಖ್ಯಮಂತ್ರಿ ಕಳಿಸ್ತಾರೆ. ಯಾಕಂದ್ರೆ ಈ ಇಲಾಖೆ ಬರೋದು ಮುಖ್ಯಮಂತ್ರಿ ಅಡಿಯಲ್ಲಿ. DPR ಇಲಾಖೆ ಮುಖ್ಯಮಂತ್ರಿ ಅಡಿಯಲ್ಲೇ ಬರೋದು. ಮುಖ್ಯಮಂತ್ರಿಗಳು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಯಾರೋ ಕಾರ್ಯಕ್ರಮ ನಡೆಸಕ್ಕೆ ಅಪ್ರೂವಲ್ ಕೊಡ್ತಾರೆ. ಒಂದು ಇಲಾಖೆಯವರು ನಡ್ಸಕ್ಕಾಗಲ್ಲ ಅಂತ ಹೇಳಿದ ಮೇಲೂ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಡ್ತಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಹಂಗಾರೆ ಆ ಫೈಲ್ ಅನ್ನ ಬಿಡುಗಡೆ ಮಾಡಿ. ನೀವು ಕೊಟ್ಟಿಲ್ಲ ತಾನೆ ಅನುಮತಿ? ಪೊಲೀಸರು ಏನ್ ಹೇಳಿದ್ದಾರೆ, ಆ ಪೊಲೀಸ್ ಅವ್ನು ಕೊಟ್ಟಿರೋದೇ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆ DCP ಕೊಟ್ಟಿರೋಂತ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ DPR ಸೆಕ್ರೆಟರಿ ಅಂತ. ಹಾಗಾದ್ರೆ DPR ಸೆಕ್ರೆಟರಿ ಸಸ್ಪೆಂಡ್ ಮಾಡಿ, ಕ್ರಮ ತೆಗೆದುಕೊಳ್ಳಿ DPR ಸೆಕ್ರೆಟರಿ ಮೇಲೆ. ಅದನ್ನ ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಪ್ರೂವ್ ಮಾಡಿರೋದು ನೀವು. ಫೈಲಲ್ಲಿ ಇದೆಲ್ಲ ಕಾಪಿನೂ ಬಂದಿದೆ.
ಅದು ಸರ್ಕಾರದ ರೋಟೀನ್. ನಾನೇನು ಹೇಳ್ಕೊಡೋದು ಹೊಸ ವಿದ್ಯೆ ಏನಲ್ಲ. ತುಳಿತದಲ್ಲಿ ದಾಸರಹಳ್ಳಿಯ ಭೂಮಿಕ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಭೂಮಿಕ್ ನಿವಾಸಕ್ಕೆ ಇವತ್ತು ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ಭೂಮಿಕ್ ಕುಟುಂಬಸ್ಥರಿಗೆ ಆರ್ ಅಶೋಕ್ ಪ್ರತಿಪಕ್ಷದ ನಾಯಕರು ಸಾಂತ್ವನವನ್ನ ಹೇಳಿದ್ದಾರೆ. ಆರ್ ಅಶೋಕ್ ಅವರಿಗೆ ಶಾಸಕ ಮುನಿರಾಜು, ಛಲವಾದಿ ನಾರಾಯಣ ಸ್ವಾಮಿ ಸಾಥ್ ನೀಡಿದ್ದಾರೆ. ಆಂಬುಲೆನ್ಸ್ ಮಾಡಿದ್ದೆ ನೀವು ನೋಡಿದ್ರೆ ಸರ್, ಆಮೇಲೆ ನೋಡಿದೆ ನಾನು, ಅದು ಬಂದಾಗ ನೋಡಿಲ್ಲ. ಹಿಂಗೆ ಅವ್ರು ಎದೆನ ಪ್ರೆಸ್ ಮಾಡಿ ಅದೇ ಒಂದು ಆಕ್ಸಿಜನ್ ಇದ್ರೆ ಬರುತ್ತೆ ಇದ್ರಲ್ಲ ಸರ್. ಆಂಬುಲೆನ್ಸ್ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಬೇರೆಯವ್ರ ಆತರ ಒಂದು ಬಾಯಿ ಕೊಟ್ಟು ಹೂದಿ ಆತರ ಮಾಡೋದಕ್ಕೆ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಒಂದು ಆಂಬುಲೆನ್ಸ್ ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ ಸರ್. ಯಾವ್ದೋ ಮೂಲೆನಾದ್ರೂ ನಿಂತ್ಬೋದಿತ್ತಲ್ಲ ಸರ್. ಏನಾರು ಒಂದು ಮುಂಜಾಗ್ರತೆ ಆಗಿ ಏನಾರು ಅಲ್ಲ ಸರ್. ಅಲ್ಲಿ ಆತ್ಮಸಾಕ್ಷಿ ಅಂತಲ್ಲ, ಅವ್ರದೇ ಇದ್ದರು, ಅವ್ರ ಜೊತೆನೆ ಇದ್ದರು, ಅವರೇ ಹೇಳಿದ್ರು ನಮ್ದು ವೈಫಲ್ಯತೆ ಆಗಿತ್ತು ಅಂತ. ನನ್ ಸಾಂತ್ವನ ಹೇಳುವಾಗನೇ ಅವರೇ ಒಪ್ಕೊಂಡಿದ್ದಾರೆ. ಕೆಲವು ಜನಗಳು ಒಪ್ಕೊಂತಿಲ್ಲ, ಸರಿನೋ ಗೊತ್ತಿಲ್ಲ. ಬಹಳ ಜನ ಒಪ್ಕೊಂಡಿದ್ದಾರೆ, ಅವ್ರ ಪಾರ್ಟಿಯವರೆಲ್ಲ ಒಪ್ಕೊಂಡಿದ್ದಾರೆ ಸರ್. ತಪ್ಪಾಗಿದೆ ಈ ಕಾರ್ಯಕ್ರಮ ಮಾಡದೆ ಎಲ್ಲ ವೆಸ್ಟ್ ಬೆಂಗಾಲಲ್ಲೆಲ್ಲ ಮೆರವಣಿಗೆ ಮಾಡಬೇಕು 3 ಕಿಲೋ. ಪೊಲೀಸ್ ಅಧಿಕಾರಿಗಳು ಈ ತರ ನಡ್ಸಕ್ಕೆ ಆ ಕಷ್ಟ ಇದೆ, ನಮ್ಮ ಹತ್ರ ಮೆನ್ ಇಲ್ಲ, ಈ ತರ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿ ಅದ DPR ಸೆಕ್ರೆಟರಿ ನೋಟ್ ಆದ್ಮೇಲೆ ಅದು ಚೀಫ್ ಸೆಕ್ರೆಟರಿಗೆ ಹೋಗ್ತದೆ. ಚೀಫ್ ಸೆಕ್ರೆಟರಿ ಏನು DPR ಸೆಕ್ರೆಟರಿ ನೋಟ್ ಮಾಡಿರ್ತಾರೆ ಅದರ ಮೇಲೆ ಶರ ಬರೆದು ಅದನ್ನ ಮುಖ್ಯಮಂತ್ರಿ ಕಳಿಸ್ತಾರೆ. ಯಾಕಂದ್ರೆ ಈ ಇಲಾಖೆ ಬರೋದು ಮುಖ್ಯಮಂತ್ರಿ ಅಡಿಯಲ್ಲಿ. DPR ಇಲಾಖೆ ಮುಖ್ಯಮಂತ್ರಿ ಅಡಿಯಲ್ಲೇ ಬರೋದು. ಮುಖ್ಯಮಂತ್ರಿಗಳು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಯಾರೋ ಕಾರ್ಯಕ್ರಮ ನಡೆಸಕ್ಕೆ ಅಪ್ರೂವಲ್ ಕೊಡ್ತಾರೆ. ಒಂದು ಇಲಾಖೆಯವರು ನಡ್ಸಕ್ಕಾಗಲ್ಲ ಅಂತ ಹೇಳಿದ ಮೇಲೂ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಡ್ತಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಹಂಗಾರೆ ಆ ಫೈಲ್ ಅನ್ನ ಬಿಡುಗಡೆ ಮಾಡಿ. ನೀವು ಕೊಟ್ಟಿಲ್ಲ ತಾನೆ ಅನುಮತಿ? ಪೊಲೀಸರು ಏನ್ ಹೇಳಿದ್ದಾರೆ, ಆ ಪೊಲೀಸ್ ಅವ್ನು ಕೊಟ್ಟಿರೋದೇ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ DCP ಕೊಟ್ಟಿರೋಂತ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ DPR ಸೆಕ್ರೆಟರಿ ಅಂತ. ಹಾಗಾದ್ರೆ DPR ಸೆಕ್ರೆಟರಿ ಸಸ್ಪೆಂಡ್ ಮಾಡಿ, ಕ್ರಮ ತೆಗೆದುಕೊಳ್ಳಿ DPR ಸೆಕ್ರೆಟರಿ ಮೇಲೆ. ಅದನ್ನ ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಪ್ರೂವ್ ಮಾಡಿರೋದು ನೀವು, ಫೈಲ್ ಅಲ್ಲಿ ಇದೆಲ್ಲಾ ಕಾಪಿನೂ ಬಂದಿದೆ. ಅದು ಸರ್ಕಾರದ ರೋಟೀನ್. ನಾನೇನು ಹೇಳ್ಕೊಡೋದು ಹೊಸ ವಿದ್ಯೆ ಏನಲ್ಲ. ತುಳಿತದಲ್ಲಿ ದಾಸರಹಳ್ಳಿಯ ಭೂಮಿಕ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಭೂಮಿಕ್ ನಿವಾಸಕ್ಕೆ ಇವತ್ತು ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ಭೂಮಿಕ್ ಕುಟುಂಬಸ್ಥರಿಗೆ ಆರ್ ಅಶೋಕ್ ಪ್ರತಿಪಕ್ಷದ ನಾಯಕರು ಸಾಂತ್ವನವನ್ನ ಹೇಳಿದ್ದಾರೆ. ಆರ್ ಅಶೋಕ್ ಅವರಿಗೆ ಶಾಸಕ ಮುನಿರಾಜು, ಛಲವಾದಿ ನಾರಾಯಣ ಸ್ವಾಮಿ ಸಾಥ್ ನೀಡಿದ್ದಾರೆ. ಆಂಬುಲೆನ್ಸ್ ಮಾಡಿದ್ದೆ ನೀವು ನೋಡಿದ್ರೆ ಸರ್, ಆಮೇಲೆ ನೋಡಿದೆ ನಾನು, ಅದು ಬಂದಾಗ ನೋಡಿಲ್ಲ. ಹಿಂಗೆ ಅವ್ರು ಎದೆನ ಪ್ರೆಸ್ ಮಾಡಿ ಅದೇ ಒಂದು ಆಕ್ಸಿಜನ್ ಇದ್ರೆ ಬರುತ್ತೆ ಇದ್ರಲ್ಲ ಸರ್. ಆಂಬುಲೆನ್ಸ್ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಬೇರೆಯವ್ರ ಆತರ ಒಂದು ಬಾಯಿ ಕೊಟ್ಟು ಹೂದಿ ಆತರ ಮಾಡೋದಕ್ಕೆ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಒಂದು ಆಂಬುಲೆನ್ಸ್ ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ ಸರ್. ಯಾವ್ದೋ ಮೂಲೆನಾದ್ರೂ ನಿಂತ್ಬೋದಿತ್ತಲ್ಲ ಸರ್. ಏನಾರು ಒಂದು ಮುಂಜಾಗ್ರತೆ ಆಗಿ ಏನಾರು ಅಲ್ಲ ಸರ್. ಅಲ್ಲಿ ಆತ್ಮಸಾಕ್ಷಿ ಅಂತಲ್ಲ, ಅವ್ರದೇ ಇದ್ದರು, ಅವ್ರ ಜೊತೆನೆ ಇದ್ದರು, ಅವರೇ ಹೇಳಿದ್ರು ನಮ್ದು ವೈಫಲ್ಯತೆ ಆಗಿತ್ತು ಅಂತ. ನನ್ ಸಾಂತ್ವನ ಹೇಳುವಾಗನೇ ಅವರೇ ಒಪ್ಕೊಂಡಿದ್ದಾರೆ. ಕೆಲವು ಜನಗಳು ಒಪ್ಕೊಂತಿಲ್ಲ, ಸರಿನೋ ಗೊತ್ತಿಲ್ಲ. ಬಹಳ ಜನ ಒಪ್ಕೊಂಡಿದ್ದಾರೆ, ಅವ್ರ ಪಾರ್ಟಿಯವರೆಲ್ಲ ಒಪ್ಕೊಂಡಿದ್ದಾರೆ ಸರ್. ತಪ್ಪಾಗಿದೆ ಈ ಕಾರ್ಯಕ್ರಮ ಮಾಡದೆ ಎಲ್ಲ ವೆಸ್ಟ್ ಬೆಂಗಾಲಲ್ಲೆಲ್ಲ ಮೆರವಣಿಗೆ ಮಾಡಬೇಕು 3 ಕಿಲೋ. ಪೊಲೀಸ್ ಅಧಿಕಾರಿಗಳು ಈ ತರ ನಡ್ಸಕ್ಕೆ ಆ ಕಷ್ಟ ಇದೆ, ನಮ್ಮ ಹತ್ರ ಮೆನ್ ಇಲ್ಲ, ಈ ತರ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿ ಅದ DPR ಸೆಕ್ರೆಟರಿ ನೋಟ್ ಆದ್ಮೇಲೆ ಅದು ಚೀಫ್ ಸೆಕ್ರೆಟರಿಗೆ ಹೋಗ್ತದೆ. ಚೀಫ್ ಸೆಕ್ರೆಟರಿ ಏನು DPR ಸೆಕ್ರೆಟರಿ ನೋಟ್ ಮಾಡಿರ್ತಾರೆ ಅದರ ಮೇಲೆ ಶರ ಬರೆದು ಅದನ್ನ ಮುಖ್ಯಮಂತ್ರಿ ಕಳಿಸ್ತಾರೆ. ಯಾಕಂದ್ರೆ ಈ ಇಲಾಖೆ ಬರೋದು ಮುಖ್ಯಮಂತ್ರಿ ಅಡಿಯಲ್ಲಿ. DPR ಇಲಾಖೆ ಮುಖ್ಯಮಂತ್ರಿ ಅಡಿಯಲ್ಲೇ ಬರೋದು. ಮುಖ್ಯಮಂತ್ರಿಗಳು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಯಾರೋ ಕಾರ್ಯಕ್ರಮ ನಡೆಸಕ್ಕೆ ಅಪ್ರೂವಲ್ ಕೊಡ್ತಾರೆ. ಒಂದು ಇಲಾಖೆಯವರು ನಡ್ಸಕ್ಕಾಗಲ್ಲ ಅಂತ ಹೇಳಿದ ಮೇಲೂ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಡ್ತಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಹಂಗಾರೆ ಆ ಫೈಲ್ ಅನ್ನ ಬಿಡುಗಡೆ ಮಾಡಿ. ನೀವು ಕೊಟ್ಟಿಲ್ಲ ತಾನೆ ಅನುಮತಿ? ಪೊಲೀಸರು ಏನ್ ಹೇಳಿದ್ದಾರೆ, ಆ ಪೊಲೀಸ್ ಅವ್ನು ಕೊಟ್ಟಿರೋದೇ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ DCP ಕೊಟ್ಟಿರೋಂತ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ DPR ಸೆಕ್ರೆಟರಿ ಅಂತ. ಹಾಗಾದ್ರೆ DPR ಸೆಕ್ರೆಟರಿ ಸಸ್ಪೆಂಡ್ ಮಾಡಿ, ಕ್ರಮ ತೆಗೆದುಕೊಳ್ಳಿ DPR ಸೆಕ್ರೆಟರಿ ಮೇಲೆ. ಅದನ್ನ ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಪ್ರೂವ್ ಮಾಡಿರೋದು ನೀವು, ಫೈಲ್ ಅಲ್ಲಿ ಇದೆಲ್ಲಾ ಕಾಪಿನೂ ಬಂದಿದೆ.
ಅದು ಸರ್ಕಾರದ ರೋಟೀನ್. ನಾನೇನು ಹೇಳ್ಕೊಡೋದು ಹೊಸ ವಿದ್ಯೆ ಏನಲ್ಲ.